ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಸೋಮವಾರದ ವ್ಲಾಗು. ಸೋಮವಾರ ವಾರ ಆದ್ದರಿಂದ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಬಿಟ್ಟು ತಿಂಡಿಗೆ ಅಂತೇಳಿ ರವೆ ಉಪ್ಪಿಟ್ಟು ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿದೆ. ಇದು ಅವರೆಕಾಳು ಸೀಸನ್ ಆದ್ದರಿಂದ ಅವರೆಕಾಳು ಉಪ್ಪಿಟ್ಟು. ಸೀಸನಲ್ಲಂತೂ ಎಲ್ಲದಕ್ಕೂ ಅವರೆಕಾಳು ಸ್ಪೆಷಲ್ಲು. ಇನ್ನು ಎಲ್ರಿಗೂ ತಿಂಡಿ ಮಾಡಿಕೊಟ್ಟು ನಾನು ಕೂಡ ತಿಂಡಿ ತಿಂದ್ಕೊಂಡು ದೇವ್ರ ಪೂಜೆ ಮುಗಿಸಿ ರೆಡಿಯಾಗಿ ಆಫೀಸ್ಗೆ ಅಂತ ಹೊರಡೋಣ ಅಂಥೇಳಿ ಹೊರಟೆ. ಇವತ್ತು ವಾರ ಆದ್ದರಿಂದ ಇನ್ನೂ ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಆಫೀಸ್ಗೆ ಹೋಗೋಣ ಅಂಥೇಳಿ ಫಸ್ಟು ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಅಂತೇಳಿ ಹೊರಟೆ. ಚಂದ್ರಮೌಳೇಶ್ವರ ದೇವಸ್ಥಾನ ಹತ್ರದಲ್ಲಿದೆ ನಮಗೆ. ಸೊ ಹಾಗಾಗಿ ವಾರ ಬೇರೆ ಆದ್ದರಿಂದ ಪ್ರತಿ ವಾರ ನಾನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಆಫೀಸ್ಗೆ ಹೋಗ್ತೀನಿ. ಇವಾಗ ಏನು ಅಂದರೆ ದೇವ್ರನ್ನ ಗರ್ಭಗುಡಿಲಿ ಇಟ್ಟು ಪೂಜೆ ಮಾಡ್ತಾ ಇಲ್ಲ, ಯಾಕಂದರೆ ಗೋಪುರ ಕಟ್ತಾ ಇದ್ದಾರೆ ಅಂಥೇಳಿ. ಸೊ ಹಾಗಾಗಿ ಪಕ್ಕದಲ್ಲಿ ಅದಕ್ಕೆ ಅಂತಲೇ ಒಂದು ವಿಶೇಷವಾಗಿ ಜಾಗ ಮಾಡಿಟ್ಟು ಅಲ್ಲಿ ದೇವ್ರ ಪೂಜೆನ ಮಾಡ್ತಾ ಇರೋದು. ಸೊ ಹಾಗಾಗಿ ತುಂಬ ದಿನ ಆಯಿತು ಗರ್ಭಗುಡಿಲಿ ಪೂಜೆ ಮಾಡಿ. ಇನ್ನು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇನ್ನು ನಾನು ಹೊರಟೆ. ಇವತ್ತು ನಮಗೆ ಮೌರ್ಯ ಪ್ಯಾಲೇಸ್ ಹೋಟೆಲಲ್ಲಿ ಸೆಮಿನಾರ್ ಇದೆ. ನಾವು ಪ್ರತಿ ತಿಂಗಳು 2 ಸಲ ಈ ಒಂದು ಸೆಮಿನಾರ್ನ ಮಾಡ್ತೀವಿ. ಒಂದು ಫಸ್ಟ್ ವೀಕು, ಒಂದು ಥರ್ಡ್ ವೀಕು. ಇದು ನಮಗೆ ಸಾಮಾನ್ಯವಾಗಿ ಫಸ್ಟ್ ಫ್ಲೋರಲ್ಲಿ ಕೂಡ ಹಾಲ್ ಇದೆ, ಜೊತೆಗೆ 5th ಫ್ಲೋರ್ ಅಂದರೆ ಲಾಸ್ಟ್ ಫ್ಲೋರಲ್ಲಿ ಓಪನ್ ಫ್ಲೋರಲ್ಲಿ ಕೂಡ ಹಾಲಾಗಿ ಕೊಡ್ತಾರೆ ಮೀಟಿಂಗಿಗೆ ಅಂತೇಳಿ. ಸೊ ಈ ಸಲ ಫಸ್ಟ್ ಹಾಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಇಲ್ಲೇ ಕೂಡ ಡೀಟೇಲ್ಸ್ ಕೂಡ ಹಾಕಿರ್ತಾರೆ. ಇನ್ನು ಇದು ಹೋಟೆಲ್ಲು ರೆಸ್ಟೋರೆಂಟ್ ಕೂಡ ಹೌದು. ಇನ್ನು ಬೆಳಗ್ಗೆ ತಿಂಡಿ ಬರೋರು ಕೂಡ ತುಂಬ ಜನ ಬರ್ತಾರೆ. ಇಲ್ಲಿ ಊಟ ತಿಂಡಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಬೋರ್ಡ್ ಕೂಡ ಹಾಕಿದ್ದಾರೆ, ಮೀಟಿಂಗ್ ಬಂದು ಫಸ್ಟ್ ಫ್ಲೋರ್ ಅಂತೇಳಿ. ಫಸ್ಟ್ ಫ್ಲೋರು ಆದ್ದರಿಂದ ಸೊ ನಾನೇನು ಲಿಫ್ಟಲ್ಲಿ ಹೋಗಲಿಲ್ಲ, ಹಾಗೆ ಸ್ಟೇರ್ ಕೇಸಲ್ಲೇ ಹೋಗೋಣ ಅಂತೇಳಿ ಸ್ಟೇರ್ ಕೇಸಲ್ಲೇ ಹೊರಟೆ. ಇನ್ನೂ ಟೈಮ್ ಆಗಿರಲಿಲ್ಲ. ಸೊ ನಾನೇ ಫಸ್ಟ್ ಅಂತ ಅಂದ್ಕೊಂಡೆ, ಯಾಕೆಂದರೆ ಯಾರು ಸೌಂಡು ಇಲ್ಲ, ಹೊರಗಡೆನೂ ನಮ್ಮ ಒಂದು ಆಫೀಸರು ಯಾರೂ ಕಾಣಿಸ್ಲಿಲ್ಲ. ಸೊ ಹಾಗಾಗಿ ಬಂದಿದ್ದಾರೋ ಇಲ್ಲೋ ಫಸ್ಟ್ ನೋಡೋಣ ಅಂತ ಹೊರಟೆ. ಇನ್ನೂ ಯಾರೂ ಬಂದಿಲ್ಲ. ಬಟ್ ಮೀಟಿಂಗಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ. ಚೇರೆಲ್ಲ ನೀಟಾಗಿ ಜೋಡಿಸಿದ್ದಾರೆ. ನಮಗೆ ಒಂದು ಟೇಬಲ್ ಬೇಕು, ಅದು ಕೂಡ ನೀಟಾಗಿ ಜೋಡಿಸಿದ್ದಾರೆ. ಇನ್ನೂ ಏನು ಲೈಟಿಂಗ್ಸ್ ಎಲ್ಲ ಏನು ಆನ್ ಮಾಡಿರಲಿಲ್ಲ. ನಾನು ಬಂದ ಮೇಲೆ ನನ್ನನ್ನು ನೋಡಿ ನಾನು ಮಾಡಬೇಕು ಅಂತೇಳಿ ಎಲ್ಲ ಆನ್ ಮಾಡಿದ್ರು. ಇನ್ನು ಎಲ್ಲರೂ ಬರೋದು ಸ್ಟಾರ್ಟ್ ಮಾಡಿದ್ರು. ಕೆಲವರು ಒಂದು 5-6 ಜನ ಸ್ಟಾರ್ಟಿಗೆ ಬಂದರು. ಸೊ ಅದಾದಮೇಲೆ ಸಮಾಧಾನ ಆಯಿತು, ಪರವಾಗಿಲ್ಲ ಈ ಸಲ ಮೀಟಿಂಗು ಚೆನ್ನಾಗಿ ಆಗುತ್ತೆ ಅಂತ ಹೇಳಿ. ಇನ್ನು ಸ್ವಲ್ಪ ಜನ ಚಳಿಯೋದ್ರಿಂದ ಎಲ್ಲ ಲೇಟಾಗಿ ಬರ್ತಾಯಿದ್ರು. ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಈ ಸಲ ಒಂದು 25 ಮೇಲೆ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಅದೇ ರೀತಿ 35+ ಬಂದಿದ್ದಾರೆ. ಇನ್ನೆಲ್ರಿಗೂ ಬಿಸಿ ಬಿಸಿ ಕಾಫಿ ಟೀ ಆರ್ಡ್ರ್ ಮಾಡಿದ್ವಿ. ಇನ್ನು ಲೇಟ್ ಆಗಿಬಿಡುತ್ತೆ ಅಂತೇಳಿ ನಾನು ಕೂಡ ಕಾಫಿ ಕುಟ್ಕೊಂಡು ಎಲ್ಲರೂ ಇನ್ಯಾರ್ಯಾರು ಬರ್ತಾಯಿದ್ರು ಅವ್ರಿಗೆಲ್ಲ ಫಾಲೋಅಪ್ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ಒಂದು 35+ ಮೆಂಬರ್ಸು ಬಂದರು. ಯಾರ್ಯಾರನ್ನ ಇನ್ವೈಟ್ ಮಾಡಿದರು ಎಲ್ಲರನ್ನೂ ಕರೆದು ಕೂರಿಸ್ತಾಯಿದ್ರು. ಅದ್ರ ಜೊತೆಗೆ ಮ್ಯಾನೇಜರ್ಸು 4 ಜನ. ಈ ಸಲ ಸೆಮಿನಾರು ತುಂಬಾ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ತುಂಬ ದಿನಗಳಾಯಿತು ಎಲ್ಲರೂ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿ ಈ ಒಂದು ಸೆಮಿನಾರ್ನ ಚೆನ್ನಾಗಿ ಮಾಡಬೇಕು ಅಂಥೇಳಿ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಆ ಕಷ್ಟಪಟ್ಟಿರೋ ತಕ್ಕಂಗೆ 35+ ಅಂದರೆ ನಿಜವಾಗ್ಲೂ ತುಂಬಾ ಒಳ್ಳೆ ರಿಸಲ್ಟ್ ಇದು. ಇನ್ನು ನಮ್ಮ ಮ್ಯಾನೇಜರ್ಸ್ ಎಲ್ಲ ಈ ಒಂದು ಸೆಮಿನಾರ್ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ನ ಕೊಟ್ಟರು. ನಮ್ಮ ಒಂದು ಸೀನಿಯರ್ಸು ಕೂಡ ಇದ್ರ ಬಗ್ಗೆ ಡೀಟೇಲ್ಸ್ನ ಕೊಟ್ಟರು. ಇನ್ನು ಊಟಕ್ಕೆ ಅಂಥೇಳಿ ಅಲ್ಲಿ ಈ ಸಲ ಸ್ಪೆಷಲ್ ಬಂದು ವಾಂಗಿಬಾತು, ಬಿಸಿ ಬಿಸಿ ವಾಂಗಿಬಾತ್ ಸಖತ್ತಾಗಿತ್ತು. ರಸಮ್ಮು, ಅನ್ನ, ಮೆಣಸಿನ್ಕಾಯಿ ಬಜ್ಜಿ, ಜಾಮೂನು, ಫ್ರೂಟ್ ಸಲಾಡು, ಮೊಸರು, ಜೊತೆಗೆ ಹಪ್ಪಳ, ಒಳ್ಳೆ ಊಟ. ಸೊ ಎಲ್ಲರೂ ಒಂದು 35 ಮೆಂಬರ್ಸ್ ಆದ್ದರಿಂದ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟಾಗಿ ಬಡಿಸಿದ್ರು. ನಾನು ಕೂಡ ತಿಂದೆ. ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಅಂತೂ ತುಂಬ ಇಷ್ಟ ಆಯಿತು. ಇನ್ನು ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಆಫೀಸಲ್ಲಿ ನನಗೇನು ವರ್ಕ್ ಇರಲಿಲ್ಲ, ಹಾಗಾಗಿ ಆರ್ಯನ್ ಫ್ಯಾಷನ್ಗೆ ಬರೋಣ ಅಂತೇಳಿ ಬಂದೆ. ಇಲ್ಲಿ ಹಬ್ಬಕ್ಕೆ ಅಂತೇಳಿ ಹೊಸ್ದಾಗಿ ಎಷ್ಟೋ ಬಳೆಗಳನ್ನ ತಂದು ಹಾಕಿದ್ದಾರೆ. ಎಲ್ಲ ಥರ ಸೈಜು, ಎಲ್ಲ ಥರ ಕಲರ್ಸು ಇದೆ. ಅದ್ರ ಜೊತೆಗೆ ಹೊಸ ಹೊಸ ಫ್ಯಾನ್ಸಿ ಸ್ಯಾರಿಗಳು ಕೂಡ ತಂದಿದ್ದಾರೆ. ಯಾಕೆಂದರೆ ಇನ್ನು ಸಂಕ್ರಾಂತಿ ಹಬ್ಬ, ಇನ್ನು ನೆಕ್ಸ್ಟು ಇಲ್ಲಿ ಮಾರಿ ಹಬ್ಬ ಎಲ್ಲ ಸ್ಟಾರ್ಟ್ ಆಗುತ್ತೆ, ಶಿವರಾತ್ರಿ ಹಬ್ಬ ಇದೆ ಮಧ್ಯದಲ್ಲಿ. ಸೊ ಹಾಗಾಗಿ ಕೆಲವೊಂದು ಸ್ಯಾರೀಸ್ಗಳು ಹೊಸ ಕಲರ್ಫುಲ್ ಸ್ಯಾರೀಸ್ಗಳು ಇರ್ಬೋದು, ಡಿಸೈನ್ ವೇರು, ಫ್ಯಾನ್ಸಿ ವೇರು, ರೇಷ್ಮೆ ಸೀರೆಗಳ ಥರ ಟೈಪಲ್ಲಿ ತುಂಬಾ ವೆರೈಟೀಸ್ ಸ್ಯಾರೀಸ್ಗಳನ್ನ ತಂದಿದ್ದಾರೆ. ಇನ್ನು ಕೆಲವೊಂದು ಸ್ಟಾಕ್ಸ್ಗಳು ಬರಬೇಕು. ಈ ಸಲ ಸ್ಯಾರೀಸ್ಗಳು, ಪೆಟಿಕೋಟ್ಸ್ಗಳೆಲ್ಲ ಬಂದಿದೆ. ಇನ್ನೂ ಮಕ್ಕಳು ಬಟ್ಟೆಗಳು ತರಿಸ್ತಾ ಇದ್ದಾರಂತೆ. ಸರಿ ನೋಡೋಣ ಅಂದ್ಕೊಂಡು ಅಲ್ಲಿಂದ ಇನ್ನು ನನ್ನ ಮಗಳು ಒಂದಷ್ಟು ಜೆರಾಕ್ಸ್ ಬೇಕು ಅಂತ ಕೇಳಿದ್ಲು. ಸ್ಕೂಲು ಇನ್ನೇನು ಅವಳಿಗೆ 10th ಆದ್ದರಿಂದ ಪ್ರಿಪ್ರೇಟ್ರಿಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ದರು. ಇನ್ನು ಅದನ್ನೆಲ್ಲ ಒಟ್ಟಿಗೆ ಒಂದೇ ಸಲ ಇಲ್ಲಿ ಜೆರಾಕ್ಸ್ ಮಾಡಿಸ್ಕೊಳ್ಳೋಣ ಅಂತ ಬಂದೆ.
ಇಲ್ಲಿ ಬೇರೆ ಕಡೆದಕ್ಕಿಂತ ಸ್ವಲ್ಪ ಕಡಿಮೆ ಪ್ರೈಸ್ ಇರುತ್ತೆ, ಜೊತೆಗೆ ಕ್ವಾಲಿಟಿ ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಇಲ್ಲೇ ಜೆರಾಕ್ಸ್ ಮಾಡಿಸ್ಕೊಳ್ಳೋದು.